ಬಾಬಾ ಹೇಳ್ತಾರೆ, ನೀವು ಯುದ್ಧದ ಮೈದಾನದಲ್ಲಿದ್ದೀರಿ, ಮಾಯೆಯ ಜೊತೆ ಯುದ್ಧ ಮಾಡ್ತಾ ಇದ್ದೀರಿ. ಮಾಯೆಯನ್ನು ಚೆನ್ನಾಗಿ ಅರ್ಥಕೊಳ್ಳಿ, ಯಾವ್ಯಾವ ರೂಪ ತಗೊಂಡು ಬರುತ್ತೆ ಅಂತ. ಸೀತೆ ಕತೆ ಗೊತ್ತಲ್ಲ, ಮಾಯಾ ರಾವಣ ಬಂದು ಚಿನ್ನದ ಜಿಂಕೆ ಮಾಡಿ ಮುಂದೆ ನಿಲ್ಲಿಸಿದ್ರೆ ಸೀತೆ ಎಷ್ಟೊಂದು ಆಕರ್ಷಿತಳಾಗ್ಬಿಟ್ರು ಅಂದರೆ ಬೇಕೇ ಬೇಕು ಅದು. ರಾಮನ್ನ ಓಡಿಸಿದ್ಲು, ಲಕ್ಷ್ಮಣನ್ನ ಓಡಿಸಿದ್ಲು. ರಾವಣ ಬಂದ, ಲಕ್ಷ್ಮಣ ರೇಖೆ ಹಾಕ್ಬಿಟ್ಟೋಗಿದ್ದ. ಲಕ್ಷ್ಮಣ ಹೋಗ್ಬಿಡ ಅದ್ರಾಚೆ, ಅತಿಗೆ ತೊಂದರೆ ಆಗತ್ತೆ ನಿಮಗೆ ದಾಟಿದ್ರೆ ಲಕ್ಷ್ಮಣ ರೇಖೆಯನ್ನು, ನಾನು ಬರ್ತೀನಿ, ನಿಮ್ಮನ್ನು ಕಾಪಾಡ್ತೀನಿ. ರಾಮನಿಗೇನು ಆಗಿಲ್ಲ ಹೇಳ್ಬಿಟ್ಟು ಹೋಗಿದ್ದ. ಸೀತೆ ಏನು ಮಾಡಿದ್ಲು? ಆಸೆ, ಕನ್ಫ್ಯೂಷನ್ನು. ರಾಮ ಅಲ್ಲೊಟ್ಟೋಗಿದ್ದಾನೆ, ಲಕ್ಷ್ಮಣ ಅಲ್ಲೊಟ್ಟೋಗಿದ್ದಾನೆ, ಚಿನ್ನಜಿಕ್ಕೇನೂ ಬರಲಿಲ್ಲ. ಏನು ಮಾಡಬೇಕು? ಸನ್ಯಾಸಿ ಬೇರೆ ನಿಂತಿದ್ದಾನೆ, ಭಿಕ್ಷೆ ಕೇಳ್ತಾ ಇದ್ದಾನೆ, ಏನು ಮಾಡೋದು? ಭಿಕ್ಷೆ ಹಾಕಿಬಿಟ್ಲು, ದಾಟೇಬಿಟ್ಲು ಲಕ್ಷ್ಮಣ ರೇಖೆನ, ಹೊತ್ಕೊಂಡು ಹೋಗೇಬಿಟ್ಟ ಸೀತೆನ. ನಮ್ಮದು ಅದೇ ಕಥೆನೇ, ನಾವು ಸೀತೆರಲ್ವಾ. ಮಾಯೆ ಒಂದು ಕ್ಷಣದಲ್ಲಿ ಹೊತ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಪ್ರಲೋಭನೆಗಳು ಮತ್ತು ಲೀಕೇಜು, ವೇಸ್ಟೇಜು, ದೃಢತೆ ಇಲ್ಲದೆ ಇರೋದು ಕಾರಣಗಳು ತುಂಬ ಇವೆ. ಆದರೆ ಏಕಾಗ್ರತೆಗೆ ನಾನು ಕೊಡಬೇಕಾಗಿರ್ತಕ್ಕಂಥ ಪ್ರಥಮ ಆದ್ಯತೆ ಯಾವುದು ಅಂದರೆ ಸಂಕಲ್ಪಗಳಲ್ಲಿ ಏಕಾಗ್ರತೆ, ವಿಚಾರಗಳಲ್ಲಿ ಏಕಾಗ್ರತೆ. ವ್ಯಕ್ತಿ ಅಂದರೆ ಸಂಕಲ್ಪಗಳ ಮೂಟೆ. ಮ್ಯಾನ್ ಈಸ್ ವಾಟ್ ಹಿ ಥಿಂಕ್ಸ್. ಮನುಷ್ಯ ಏನು ಯೋಚನೆ ಮಾಡ್ತಾನೋ ಹಾಗೆ ಇರ್ತಾನೆ. ನನಗಿಷ್ಟ ಏನು ಅಂದರೆ ನನ್ನ ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕು. ಏಕಾಗ್ರತೆ ಅಂದರೆ ನನ್ನ ಮನಸ್ಸು ನಾನೇನು ಹೇಳ್ತೀನೋ ಅದನ್ನೇ ಮಾಡಬೇಕು. ಎಷ್ಟು ಹೇಳ್ತೀನೋ ಅಷ್ಟೇ ಮಾಡಬೇಕು. ಯಾವಾಗ ಹೇಳ್ತೀನೋ ಆವಾಗೆಲ್ಲ ಮಾಡಬೇಕು ಮನಸ್ಸು. ಅದೊಂದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡುತ್ತೆ ಮನಸ್ಸು. ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರಲಿಕ್ಕೆ ಅಸಂಖ್ಯಾತವಾದಂಥ ಸಂಕಲ್ಪಗಳು ಬರ್ತವೆ ಮತ್ತು ಅದರ ವೇಗ ತುಂಬ ಜಾಸ್ತಿ ಇದೆ. ನಮ್ಮ ಸಂಕಲ್ಪಗಳು, ಪ್ರತಿಯೊಂದು ಸಂಕಲ್ಪವೂ ಕೂಡ ಒಂದು ಶಕ್ತಿಯ ತರಂಗ. ಹೇಗೆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಶಕ್ತಿಯ ತರಂಗಗಳು, ಶಾಖನೂ ಇದೆ, ಜೊತೆಗೆ ಬೆಳಕು ಇದೆ, ತರಂಗಗಳು. ನದಿ ನೀರು ತರಂಗಗಳ ರೀತಿಯೇ ಹೋಗೋದು. ಸೌಂಡ್ ವೇವ್ಸು ತರಂಗಗಳ ರೀತಿಯೇ ಹೋಗೋದು. ಬಾಬೋರಿಂದ ಬರೋ ಶಕ್ತಿ ತರಂಗಗಳ ರೂಪದಲ್ಲೇ ಬರೋದು. ನನ್ನ ಸಂಕಲ್ಪ ತರಂಗಗಳ ರೂಪದಲ್ಲೇ ಹೋಗೋದು. ಈ ತರಂಗಗಳು ಅಸಂಖ್ಯಾತವಾಗಿಬಿಟ್ಟಿವೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಮನೆ ತುಂಬ ಮಕ್ಕಳಿದ್ರೆ ಯಾವ ಮಗು ಅಂತ ನೋಡ್ತೀರ ನೀವು? ಒಂದು ಹೊರಗಡೆ ಆಟ ಆಡ್ತಿರುತ್ತೆ, ಇನ್ನೊಂದು ಪಕ್ಕದ ಮನೆಗೆ ಹೋಗಿರುತ್ತೆ, ಇನ್ನೊಂದು ಎಲ್ಲೋ ಹೊಟ್ಟೋಗ್ಬಿಟ್ಟಿರುತ್ತೆ, ಇನ್ನೊಂದು ಕೈಗೆ ಸಿಗಲ್ಲ. ಹೆಸರು ಕೂಡ ಜ್ಞಾಪಕ ಇರಲ್ಲ ನನಗೆ, ಮಕ್ಕಳು ಜಾಸ್ತಿ ಆಗಿಬಿಟ್ರೆ. ಸಂಕಲ್ಪಗಳು ನನ್ನ ಮಕ್ಕಳಿದ್ದಂಗೆ, ನನ್ನ ರಚನೆ ಸಂಕಲ್ಪಗಳು. ನನ್ನ ಮಕ್ಕಳೇ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂದರೆ ನನ್ನ ಮಕ್ಕಳನ್ನೇನು ಕಂಟ್ರೋಲ್ ಮಾಡ್ತಾಯಿದ್ದೀನಿ? ಅದಕ್ಕೆ ಮೊದಲು ಸಂಕಲ್ಪಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಆ ವೇಗ ಇದೆಯಲ್ಲ, ವೇಗವನ್ನು ಕಡಿಮೆ ಮಾಡಬೇಕು. ಆವಾಗಲೇ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಸಂಕಲ್ಪಗಳ ವೇಗವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂದರೆ, ನಾವು ಸಂಕಲ್ಪ ಮಾಡೋದನ್ನೇ ನಿಧಾನವಾಗಿ ಮಾಡಿಬಿಡಬೇಕು. ಸಂಕಲ್ಪವನ್ನೇ ನಿಧಾನ ಮಾಡೋದು ಅಂದರೆ ಸಂಕಲ್ಪವನ್ನು ಮನಸ್ಸಿಗೆ ಕೊಡಬೇಕು ನಾವು. ಸಂಕಲ್ಪ ಅದೇ ತಾನಾಗಿ ಮಾಡೋದಲ್ಲ. ಇದರಲ್ಲಿ ವ್ಯತ್ಯಾಸ ಇದೆ. ಥಾಟ್ ಬೇರೆ, ಥಿಂಕಿಂಗ್ ಬೇರೆ. ಬರುವಂಥ ಥಾಟ್ಸ್ ಬೇರೆ, ಥಿಂಕಿಂಗ್ ಬೇರೆ. ನಂದು ಥಾಟ್ಸ್ ಬೇಕಾಷ್ಟು ಬರ್ತವೆ. ನಾನು ಯಾವುದ್ರ ಬಗ್ಗೆ ಥಿಂಕಿಂಗ್ ಮಾಡಬೇಕು ಅಂತ ನನಗೆ ತಾನೇ ಗೊತ್ತಿರಬೇಕು. ರಸ್ತೆಯಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ.
ಎಲ್ಲರೂ ನೋಡ್ತಾ ಕೂತ್ಕೊಂಬಿಡಲ್ಲ ಸುಮ್ಮನೆ. ಥಾಟ್ಸು ಸಾವಿರ ಬರ್ತವೆ, ಎಲ್ಲನೂ ನೋಡ್ತಾ ಕೂತ್ಕೊಳ್ಳ ನಾನು. ಯಾವುದ್ರ ಬಗ್ಗೆ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಥಿಂಕಿಂಗ್ ಮಾಡಬೇಕು, ಓದಿದ್ದು ಇಗ್ನೋರ್ ಮಾಡಬೇಕು. ಇದನ್ನು ಯೋಗದಲ್ಲೇ ಕಲ್ತ್ಕೋಬೇಕು ನಾವು. ಯೋಗದಲ್ಲಿ ನಿಧಾನವಾಗಿ ಸಂಕಲ್ಪಗಳನ್ನು ಮಾಡೋದನ್ನು ಕಲ್ತ್ಕೋಬೇಕು. ನಂತರ ಇದನ್ನು ನಾವೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿಗೆ ತೊಗೊಳ್ಬೇಕು. ಅದನ್ನ ತುಂಬ ಜನ ಏನು ಹೇಳ್ತಾರೆ ಅಂದರೆ, ನಿಧಾನವಾಗಿ ಯೋಚನೆ ಮಾಡೋದು ಏನು ಪ್ರಯೋಜನ ಇಲ್ಲ. ಈಗಿನ ಕಾಲದಲ್ಲಿ ಎಷ್ಟು ಫಾಸ್ಟಾಗಿದ್ದಾರೆ ಜನಗಳು. ಅಷ್ಟು ಫಾಸ್ಟ್ ಇರೋ ಈ ಪ್ರಪಂಚದಲ್ಲಿ ನಾನು ನಿಧಾನವಾಗಿ ಯೋಚನೆ ಮಾಡೋದು ನನ್ನ ಗತಿ ಏನು? ನಮ್ಮ ಗುರಿ ಅದಲ್ಲ. ನಾವು ಹೋಗಬೇಕಾಗಿರ್ತಕ್ಕಂಥದ್ದು ನಿಶ್ಶಬ್ದದ ಪ್ರಪಂಚಕ್ಕೆ. ನಾನು ಹೋಗಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಸಂಕಲ್ಪಗಳೇ ಇಲ್ಲವೋ ಅಲ್ಲಿಗೆ ತಲುಪಬೇಕು ನಾನು. ನನ್ನ ಗುರಿ ಈ ವೇಗವಾಗಿ ಹೋಗ್ತಾ ಇದೆಯಲ್ಲ ಪ್ರಪಂಚ, ಅದ್ರ ಹಿಂದೆ ಓಡೋದಲ್ಲ ನನ್ನ ಗುರಿ. ನನ್ನ ಗುರಿನೇ ಬೇರೆ ಇದೆ. ಸೊ ನನ್ನ ಗುರಿಗೆ ಏನು ಬೇಕೋ ಅದನ್ನು ಮಾತ್ರ ನಾನು ಮಾಡ್ಕೋಬೇಕು. ಪ್ರಪಂಚ ನೋಡೋದು ಬಿಟ್ಬಿಡ್ಬೇಕು ನಾವು. ವೇಗವಾಗಿ ಹೋಗ್ತಾ ಇರೋರ ಕಥೆ ಏನು ಅಂತ ನಮಗೆ ಗೊತ್ತಿದೆ, ಹೇಗೆ ಆಕ್ಸಿಡೆಂಟ್ಗಳಾಗ್ತವೆ ಅಂತ. ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ನಿಧಾನವಾಗಿ ಮಾಡೋದು ಕಲ್ತ್ಕೋಬೇಕು ನಾವು. ನಾನು ಆತ್ಮ ಶಾಂತವಾಗಿದ್ದೇನೆ. ಒಂದೇ ಸಂಕಲ್ಪ. ಎರಡು ನಿಮಿಷ, 3 ನಿಮಿಷ, 5 ನಿಮಿಷ ಒಂದೇ ಸಂಕಲ್ಪದಲ್ಲೆಲ್ಲ ಅಭ್ಯಾಸ ಮಾಡ್ಕೋಬೇಕು ನಾವು. ಮಧ್ಯೆ ಬೇರೆ ಯಾವುದೋ ಸಂಕಲ್ಪಗಳು ಮೂಗು ತೋರಿಸೋಂಗಿಲ್ಲ ಅಲ್ಲಿ. ಯಾಕೆಂದ್ರೆ ನನ್ನ ಏಕಾಗ್ರತೆ ಪೂರ್ಣವಾಗಿ ಒಂದೇ ಸಂಕಲ್ಪದಲ್ಲಿದೆ ಮತ್ತು ಅದನ್ನು ಅನುಭವ ಮಾಡ್ತಾ ಇದ್ದೀನಿ ನಾನು. ನಾನು ಆತ್ಮ ಶಾಂತವಾಗಿದ್ದೇನೆ. ನನ್ನ ಬುದ್ಧಿ ಎನ್ನುವ ಕಣ್ಣು ಆತ್ಮವನ್ನು ನೋಡ್ತಾ ಇದೆ. ನನ್ನ ಮನಸ್ಸು ಶಾಂತಿ ಅನುಭವವನ್ನು ಮಾಡ್ತಾ ಇದೆ. ನನ್ನ ಶರೀರದ ಒಂದೊಂದು ಇಂದ್ರಿಯ ಶಾಂತಿ ಅನುಭವವನ್ನು ಮಾಡ್ತಾ ಇದೆ. ಶಾಂತಿಯಲ್ಲಿ ನಾನು ತನ್ಮಯನಾಗ್ಬಿಟ್ಟಿದ್ದೀನಿ. ನನ್ನ ಬುದ್ಧಿ ಸ್ಥಿರವಾಗಿದೆ. ನನ್ನ ಸಂಕಲ್ಪ ಒಂದೇ. ಯೋಗದಲ್ಲಿ ಈ ಅಭ್ಯಾಸವನ್ನು ಎಷ್ಟು ನಿಧಾನವಾಗಿ ಮಾಡ್ತೀವೋ ಅಷ್ಟು ಅನುಭವಗಳು ಚೆನ್ನಾಗಿ ಆಗಕ್ಕೆ ಶುರುವಾಗ್ತವೆ. ಈ ಅನುಭವವನ್ನು, ಈ ನಿಧಾನವಾಗಿ ಆಲೋಚನೆ ಮಾಡುವಂಥ ಶಕ್ತಿಯನ್ನು ಲೀಕೇಜ್ ಆಗದ ಹಾಗೆ, ವೇಸ್ಟೇಜ್ ಆಗದ ಹಾಗೆ ಕಾಪಾಡಿಕೊಂಡು ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೆಲಸಕ್ಕೆ ನನ್ನ ಬುದ್ಧಿ ಸಂಪೂರ್ಣವಾಗಿ ಫೋಕಸ್ ಇರಬೇಕು, ಮನಸ್ಸು ಸಂಪೂರ್ಣವಾಗಿ ಫೋಕಸ್ ಇರಬೇಕು ಅಂದರೆ ಇಡೋಣ, ತೊಂದರೆ ಇಲ್ಲ, ಏಕಾಗ್ರತೆಯಲ್ಲಿ ಕೊಡೋಣ. ಆದರೆ ಮಧ್ಯೆ ಮಧ್ಯೆ ಗ್ಯಾಪ್ ಕೊಡಬೇಕು ನಾವು. ಮಧ್ಯೆ ಮಧ್ಯೆ ಬಾಬು ನೆನಪು ಮಾಡಬೇಕು. ಕೆಲಸ ಮಾಡುವಾಗ ನನಗೆ ಬಾಬು ನೆನಪು ಮಾಡೋಕ್ಕಾಗಲ್ಲ ಅಂದರೆ ಕೆಲಸ ಆದಮೇಲಾದರೂ ಮಾಡಬೇಕು. ಬಾಬಾವ್ರಿಗೆ ಒಂದು ಥ್ಯಾಂಕ್ಸ್ ಅವರು ಹೇಳಬೇಕು ಕೆಲಸ ಆದಮೇಲೆ. ಅಭ್ಯಾಸ ಮಾಡ್ಕೋಬೇಕು ಇದನ್ನು. ಒಂದು ನ್ಯೂಸ್ ಪೇಪರ್ ಕೊಡ್ತೀನಿ ನಿಮಗೆ, ಓದ್ತಾ ಇದ್ದೀರಾ? ಯಾಕೆಂದ್ರೆ ನಿಮ್ಗೆ ನ್ಯೂಸ್ ಪೇಪರ್ ಓದಿ ಅಭ್ಯಾಸ. ನ್ಯೂಸ್ ಪೇಪರ್ ಚೆನ್ನಾಗಿ ಓದ್ತೀರಾ. ಆದರೆ ಅದರಲ್ಲಿರೋ ಅಕ್ಷರಗಳೆಲ್ಲ ಸೇರ್ಕೊಂಬಿಟ್ರೆ, ಕಲಸ ಮೇಲೆ ಹೋಗ್ರೆ ಆಗ್ಬಿಟ್ಟಿದ್ರೆ ಹೆಂಗೆ ಓದ್ತೀರಾ? ಭಾಷೆ ಗೊತ್ತಿದ್ರು, ಓದೋ ಅಭ್ಯಾಸ ಇದ್ದರೂ ಓದೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸೇರ್ಕೊಂಬಿಟ್ಟಿವೆ ಅಕ್ಷರಗಳೆಲ್ಲ. ಏನು ಕೊಟ್ಟಿದ್ರೆ ನೀವು ಓದೋಕ್ಕಾಗಲ್ವಲ್ಲ ಇದನ್ನ ಅಂತ ಹೇಳ್ತೀನಿ. ಒಂದು ಅಕ್ಷರಕ್ಕೂ ಇನ್ನೊಂದು ಅಕ್ಷರಕ್ಕೂ ಸ್ಪೇಸ್ ಇರಬೇಕು. ಒಂದು ಸಂಕಲ್ಪಕ್ಕೂ ಇನ್ನೊಂದು ಸಂಕಲ್ಪಕ್ಕೂ ಸ್ಪೇಸ್ ಇರಬೇಕು. ಒಂದು ವರ್ಡ್ಗೂ ಇನ್ನೊಂದು ವರ್ಡ್ಗೂ ಸ್ಪೇಸ್ ಇರಬೇಕು ಮಧ್ಯ. ನಾನು ಮಾಡುವಂಥ ಸಂಕಲ್ಪಗಳಲ್ಲಿರುವ ಒಂದು ಶಬ್ದಕ್ಕೂ ಇನ್ನೊಂದು ಶಬ್ದಕ್ಕೂ ಸ್ಪೇಸ್ ಇರಬೇಕು. ಅದೇ ಸೈಲೆನ್ಸ್. ಈ ಸೈಲೆನ್ಸ್ ಇದೆಯಲ್ಲ, ಈ ಸೈಲೆನ್ಸ್ನ ನಿಧಾನವಾಗಿ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಮಧ್ಯೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅನ್ನುವ ಸೈಲೆನ್ಸನ್ನು ನಿಧಾನವಾಗಿ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ನಾನು ಆತ್ಮ
ಶಾಂತವಾಗಿದ್ದೇನೆ. ಸೈಲೆನ್ಸ್. ಈ ಸೈಲೆನ್ಸಲ್ಲಿ ಅನುಭವ ಜಾಸ್ತಿ. ಸಂಕಲ್ಪಗಳು ಜಾಸ್ತಿ ಬಂದರೆ ಅನುಭವನೇ ಇಲ್ಲ ಅಲ್ಲಿ. ಸಂಕಲ್ಪಗಳದ್ದೇ ಅನುಭವ ಅಷ್ಟೇ, ಬೇರೆ ಯಾವ ಅನುಭವನೂ ಆಗಲ್ಲ ಅಲ್ಲಿ. ಸಂಕಲ್ಪಗಳನ್ನು ಕಂಟ್ರೋಲ್ ತಗೋಬೇಕಂದ್ರೆ ಇದೊಂದೇ ದಾರಿ ಇರೋದು. ಇದು ಆಂತರಿಕವಾದಂಥ ಶಿಸ್ತು. ಈ ಶಿಸ್ತನ್ನು ಮೈಗೂಡಿಸ್ಕೊಳ್ದೇ ಇದ್ದರೆ ನಾನು ಬೇರೆ ಯಾವ ಶಿಸ್ತು ನನ್ನ ಕೈಗೆ ಹತ್ತಲ್ಲ. ಮಾತನಾಡುವ ಶಿಸ್ತು ನಂಗೆ ಬರಲ್ಲ. ಮಾತನಾಡೋದಲ್ಲೂ ಒಂದು ಶಿಸ್ತಿದೆ, ಬರವಣಿಗೆಯಲ್ಲೂ ಒಂದು ಶಿಸ್ತಿದೆ, ಕೆಲಸ ಮಾಡೋದ್ರಲ್ಲಿ ಶಿಸ್ತಿದೆ, ಅಡುಗೆ ಮಾಡೋದ್ರಲ್ಲಿ ಶಿಸ್ತಿದೆ, ಪಾತ್ರೆ ತೊಳೆಯೋದ್ರಲ್ಲಿ ಶಿಸ್ತಿದೆ, ಊಟ ಮಾಡೋದ್ರಲ್ಲಿ ಶಿಸ್ತಿದೆ. ಎಲ್ಲ ಶಿಸ್ತು ಬರಬೇಕಾದ್ರೆ ಮೊದಲು ಮಾನಸಿಕವಾದಂಥ ಶಿಸ್ತು ಬರಬೇಕು. ಸಂಕಲ್ಪಗಳ ಮಟ್ಟದಲ್ಲೇ ನಾನು ಶಿಸ್ತು ಮೈಗೂಡಿಸ್ಕೊಂಡ್ಬಿಟ್ರೆ ಉಳಿದಿದ್ದೆಲ್ಲ ಶಿಸ್ತು ಬಂದ್ಬಿಡ್ತದೆ ನನಗೆ. ಮಾತನಾಡುವಾಗ ಎಷ್ಟು ಶಿಸ್ತಿಂದ ಮಾತನಾಡಬೇಕು ಅಂದರೆ ನಾನು ಏನು ಹೇಳಬೇಕೋ ಅಷ್ಟೇ ಹೇಳಬೇಕು, ಹೆಚ್ಚು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು ಅವ್ರಿಗೆ ಹೇಳಬಾರ್ದು. ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಿದೆ, ಯಾರಿಗೆ ಹೇಳಬಾರ್ದು ಅವ್ರಿಗೆ ಹೇಳಿದ್ರೆ ಏನು ಪ್ರಯೋಜನ? ಎಷ್ಟು ಹೇಳಬೇಕೋ ಅಷ್ಟು ಹೇಳಿದೆ, ಹೇಳಬೇಕಾಗಿದ್ದು ಹೇಳದೇ ಇದ್ರೆ ಏನು ಪ್ರಯೋಜನ? ಮಾತು ಅನ್ನೋದು ಮುತ್ತಿದ್ದಂಗೆ ಇರಬೇಕು ಅಂತ ಬಾಬಾರವ್ರು ಹೇಳ್ತಾರೆ. ಮುತ್ತು ಪೋಣಿಸ್ದಂಗಿರಬೇಕು. ಬಾಬಾರವ್ರ ಮುರಳಿಯಲ್ಲಿ ಎಷ್ಟು ಮುತ್ತುಗಳಿವೆ? ಒಂದೊಂದು ಶಬ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಷ್ಟು ಅಮೂಲ್ಯವಾದದ್ದು ಬಾಬಾರವ್ರ ಮುರಳಿ. ಮುತ್ತಿನಂಥವು. ನಾವು ಆಡುವಂಥ ಭಾಷೆ, ಮಾಡಿಕೊಳ್ಳುವಂಥ ಸಂಕಲ್ಪ ಅಷ್ಟು ಬೆಲೆ ಬಾಳುವಂಥದ್ದಿರಬೇಕು. ಆವಾಗ ಏಕಾಗ್ರತೆ ಬರ್ತದೆ. ಅದರ ಮೌಲ್ಯ ಗೊತ್ತಿರಬೇಕು ನನಗೆ. ಆಂತರಿಕವಾದ ಶಿಸ್ತಿರಬೇಕು. ಸೊ ಸಂಕಲ್ಪಗಳಲ್ಲಿ ಏಕಾಗ್ರತೆ ಇರಬೇಕು. ಎರಡನೇದು ಭಾವನೆಗಳಲ್ಲಿ ಏಕಾಗ್ರತೆ ಇರಬೇಕು ನಮಗೆ. ಭಾವನೆಗಳಲ್ಲಿ ಏಕಾಗ್ರತೆ ಅಂದರೆ ಏನರ್ಥ ಅಂದರೆ, ಯಾವ ಭಾವನೆಗಳು ನನ್ನಲ್ಲಿ ಹುಟ್ಟಬೇಕೋ ಅದೇ ಭಾವನೆ ಹುಟ್ಟಬೇಕು. ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡೋದು ನನಗಾಗಲ್ಲ, ನನಗೂ ಅವ್ರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ. ಅವ್ರನ್ನ ಕಂಡ್ರೆ ನನಗೆ ಸ್ವಲ್ಪ ತಿರಸ್ಕಾರ ಇದೆ, ಈರ್ಷ್ಯೆ ಇದೆ, ಅಸೂಯೆ ಇದೆ, ಕೋಪ ಇದೆ, ನಕಾರಾತ್ಮಕ ಭಾವನೆಗಳಿವೆ. ಅವ್ರು ನೋಡಿದ ತಕ್ಷಣ ನನಗೆ ನಕಾರಾತ್ಮಕವಾದ ಭಾವನೆ ಬರುತ್ತೆ. ಇಂಥವರು 4-6 ಜನ ಇದ್ದಾರೆ ನನಗೆ. ಇವ್ರ ಬಗ್ಗೆ ಎಲ್ಲ ನನಗೆ ನಕಾರಾತ್ಮಕವಾದ ಭಾವನೆಗಳು ಇವೆ. ನನ್ನ ಮನಸ್ಸು ಹೇಳುತ್ತೆ ಇದೆ 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 ಅಂತ ಹೇಳುತ್ತೆ. ಬಾಬಾ ಹೇಳ್ತಾರೆ ಇರಬಾರ್ದು 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 ಅಂತಾರೆ. ಬಾಬಾ ಹೇಳ್ತಾರೆ ಎಷ್ಟು ಜನರದ ಬಗ್ಗೆ ನಿಮಗೆ ನಕಾರಾತ್ಮಕ ಭಾವನೆ ಇದೆಯಲ್ಲ ಮಗು, ಎಲ್ಲರ ಬಗ್ಗೆ ಶುಭ ಭಾವನೆ ಇಡಬೇಕು ನೀನು. ಇದು ನಿನ್ನ ಕರ್ತವ್ಯ. ಬದಲಾವಣೆ ಆಗಕ್ಕೆ ಹೊರಟ್ರೆ ನೀನು, ಅವರಲ್ಲ. ಆಯಿತು ಬಾಬಾ, ನಾನು ಎಲ್ಲರ ಬಗ್ಗೆ ಶುಭ ಭಾವನೆನೇ ಇಡ್ತೀನಿ ಇವತ್ತಿನಿಂದ. ಓಕೆ, ಅವರಿದಾರಲ್ಲ, ಅವರು ನನ್ನ ಬಗ್ಗೆ ತುಂಬ ನೆಗೆಟಿವ್ ಭಾವನೆ ಇಟ್ಕೊಂಡಿದ್ದಾರೆ, ನನಗೆ ಗೊತ್ತು ಚೆನ್ನಾಗಿ. ಅವ್ರ ಬಗ್ಗೆನೇ ನಾನು ಶುಭ ಭಾವನೆ ಇಟ್ಕೋತೀನಿ. ಶುಭ ಭಾವನೆ ಶುರು ಮಾಡಿದೆ. 2 ದಿವಸ ಆಯಿತು, 3 ದಿವಸ ಆಯಿತು. 4ನೇ ದಿವಸ ಅವರೇ ಎದುರುಗಡೆ ಬಂದ್ಬಿಟ್ರು. ತಕ್ಷಣ ನನಗೆ ಒಳಗಡೆಯಿಂದ ಯಾವ ಭಾವನೆ ಬಂದ್ಬಿಡ್ತು ಅಂದರೆ, ಹಳೆ ಭಾವನೆಗಳಿತ್ತಲ್ಲ ಅವೇ ಭಾವನೆಗಳು ಮತ್ತೆ ಮತ್ತೆ ಬರ್ತಾ ಇವೆ. ನಾನು ಪ್ರಯತ್ನ ಮಾಡ್ತೀನಿ ಶುಭ ಭಾವನೆ ಕೊಡಬೇಕು ಅಂತ, ಬರ್ತಾನೇ ಇಲ್ಲ ಒಳಗಡೆಯಿಂದ. ಅವತ್ತು ಹಂಗೆ ಮಾಡೋದಿಲ್ಲ, ಇವತ್ತು ಹಿಂಗೆ ತಪ್ಪು ಮಾಡೋದಿಲ್ಲ, ಹಂಗೆ ಮಾತಾಡೋದಲ್ಲ, ಹಂಗೆ ಅವಮಾನ ಮಾಡೋದ್ರಲ್ಲ. ಅಶುಭ ಭಾವನೆಗಳೇ ಬರ್ತಾ ಇವೆ, ಶುಭ ಭಾವನೆ ಬರ್ತಾ ಇಲ್ಲ. ಆಯಿತು, ಅವ್ರು ಆ ಕಡೆಯಿಂದ ಹೋದರೂ ಒಳಗಡೆಯಿಂದ ನನಗೆ ಶುಭ ಭಾವನೆಗಳು. ಆಹಾ, ಹೊರಗೆ ಹೊರಟೋದ್ರಲ್ಲ, ಚೆನ್ನಾಗಿರಲಿ ಅವರು, ಶುಭ ಭಾವನೆ. ಸೊ ನನ್ನ ಗ್ರಾಫ್ ಹೇಗಿದೆ? ಹೀಗೆ ಶುಭ ಭಾವನೆ ಅಶುಭ ಭಾವನೆ.
ಶುಭ ಭಾವನೆ ಅಶುಭ ಭಾವನೆ, ಶುಭ ಭಾವನೆ ಅಶುಭ ಭಾವನೆ. ಬಾಬಾ ಏನು ಹೇಳ್ತಾರೆ, ಯೂನಿಫಾರ್ಮ್ ಆಗಿ ಎಲ್ಲರ ಬಗ್ಗೆ ಶುಭ ಭಾವನೆ ಇಟ್ಕೊಳ್ಳಿ ಅಂತಾರೆ. ಇದು ಸಾಧನೆ. ಯಾರು ನನ್ನ ಬಗ್ಗೆ ಏನಾದರೂ ತಿಳ್ಕೊಳ್ಳಿ, ಯಾರು ನನ್ನ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿಕೊಳ್ಳಿ, ಏನಾದರೂ ಅಶುಭ ಭಾವನೆ ಇಟ್ಕೊಳ್ಳಿ, ನನಗೆ ತೊಂದರೆ ಇಲ್ಲ. ಇದು ಪುರುಷಾರ್ಥಕ್ಕಿಂತ ಇನ್ನೂ ಎತ್ತರವಾದಂಥ ಒಂದು ಹಂತ, ಎತ್ತರವಾದಂಥ ಸ್ಟೇಜ್ ಇದು. ಬಾಬರವರು ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ದಾತಾಪನ್ ಕಿ ಸ್ಟೇಜ್. ಪುರುಷಾರ್ಥಕ್ಕಿಂತ ಎತ್ತರವಾದಂಥ ಸ್ಟೇಜ್ ಇದು. ಏನು ಸ್ಟೇಜ್ ಅಪ್ಪ ಇದು ಅಂದರೆ, ಪ್ರತಿಯೊಂದು ಸಂಕಲ್ಪದಲ್ಲಿ ಪ್ರತಿಯೊಂದು ಕ್ಷಣ ಕೊಡೋದು. ಪುರುಷಾರ್ಥ ಮಾಡೋದಲ್ಲ, ಕೊಡೋದು. ಯಾರಿಗೆ ಕೊಡೋದು? ಎಲ್ರಿಗೂ ಕೊಡೋದೆ. ಏನು ಕೊಡೋದು? ಶುಭ ಭಾವನೆಯನ್ನೇ ಕೊಡೋದು. ಅದು ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ದಾತಾಪನ್ ಕಿ ಸ್ಟೇಜ್ ಅಂದರೆ ಬಾಪ್ ಸಮಾನ ಸ್ಥಿತಿ. ಪ್ರತಿ ಕ್ಷಣ ಪ್ರತಿ ಸಂಕಲ್ಪ. ದಿವಸಕ್ಕೆ 5 ನಿಮಿಷ ಮಾಡಿದ್ರೆ ಇದು ಬೇಕಾದಷ್ಟಾಗೋಯ್ತು. 5 ನಿಮಿಷ ದಿವಸಕ್ಕೆ. ಬಾಪ್ ಸಮಾನ ಸ್ಥಿತಿ, ದಾತಾಪನ್ ಸ್ಥಿತಿ. ಎಲ್ರಿಗೂ ಶುಭವಾಗಲಿ. ಬಾಬಾ ನಿನಗೆ ಥ್ಯಾಂಕ್ಸ್, ಕೋಟಿ ಕೋಟಿ ಥ್ಯಾಂಕ್ಸ್. ನಂಗೆ ಹೇಳ್ಕೊಟ್ಟಲ್ಲ ಸದ್ಯ. ಅವ್ರು ಹೆಂಗಾರು ಇರಲಿ, ನನಗೆ ಯೋಚನೆ ಇಲ್ಲ. ನನ್ನ ಸೇಫ್ಟಿ ನಾನು ನೋಡ್ಕೊಂಡಿದ್ದೀನಿ. ಈಗ ಅವರ ಅಶುಭ ಭಾವನೆ ನನಗೆ ತಕ್ಕ ತಲುಪೋದೇ ಇಲ್ಲ. ಯಾಕೆ ಅಂದರೆ ನಾನು ಕೊಡ್ತಾನೇ ಇದ್ದೀನಿ. ಅವ್ರು ಕೊಡೋದು ನಂಗೆ ಸ್ವೀಕಾರ ಆಗೋದೇ ಇಲ್ಲ. ಅವ್ರು ಬಿಡೋ ಬಾಣ ನನಗೆ ನಾಟೋದೇ ಇಲ್ಲ. ಅಸಾಧ್ಯ. ಯಾಕೆಂದ್ರೆ ನಾನು ಕೊಡ್ತಾನೇ ಇದ್ದೀನಲ್ಲ. ಕೊಡೋದು ನಿಲ್ಸೋದೇನಿಲ್ವ ನಾನು. ಕೆಲವು ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಂಡಿದ್ದಾರೆ ಅಂದರೆ, ಅವ್ರ ಬಗ್ಗೆ ಅಶುಭ ಭಾವನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಾರೆ. ನಾವ್ಯಾಕೆ ಮಾಡಬಾರ್ದು? ಬಾಬಾ ಪ್ರೊಸೀಜರ್ ಹೇಳ್ಕೊಟ್ಟಿದ್ದಾರೆ. ಹಿಂಗೆ ಮಾಡು ಮಗು, ಪ್ರೋಸೆಸ್ ಇದೆ, ಹಿಂಗೆ ಮಾಡು, ರಿಸಲ್ಟ್ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಮಾಡೋದ್ರಲ್ಲೇ ನಮಗೆ ತೊಂದರೆ. ಏನು ತೊಂದರೆ? ಸಂಸ್ಕಾರನೇ ನನಗೆ ಸರಿಗಿಲ್ಲ. ನನ್ನ ಸಂಸ್ಕಾರ ನನಗೆ ಹಿಡಿದು ಎಳೆಯುತ್ತೆ ಹಿಂದ್ಗಡೆಯಿಂದ. ಪ್ರತಿಯೊಬ್ಬರ ಬಗ್ಗೆ ಭಾವನೆಗಳು ಬದಲಾವಣೆ ಆಗದೆ ಇದ್ದರೆ ನನ್ನ ಏಕಾಗ್ರತೆ, ಭಾವನೆಗಳ ಏಕಾಗ್ರತೆ ಇರಲ್ಲ. ಭಾವನೆಗಳಲ್ಲೇ ಏಕಾಗ್ರತೆ ಇಲ್ಲದೆ ಇದ್ದರೆ ವ್ಯಕ್ತಿಯಲ್ಲಿ ಪರಿವರ್ತನೆ ಹೆಂಗಾಗುತ್ತೆ? ಪರಿವರ್ತನೆ ಆಗಬೇಕಾಗಿರೋದೇ ಭಾವನೆಗಳ ಮಟ್ಟದಲ್ಲಿ. ಯಾಕೆಂದರೆ ಭಾವನೆಗಳು ಸಂಕಲ್ಪಗಳಿಗಿನ್ನ ಫಾಸ್ಟಾಗಿ ಹೋಗ್ತವೆ. ನನ್ನ ಕೋಪ, ನನ್ನಲ್ಲಿರುವ ಶಾಂತಿ, ನನ್ನಲ್ಲಿರುವ ಸಂತೋಷ, ನನ್ನಲ್ಲಿರುವ ಈರ್ಷೆ ಭಾಳ ಫಾಸ್ಟಾಗಿ ತಲುಪ್ತವೆ ಬೇರೆಯವ್ರಿಗೆ. ಅದಕ್ಕೆ ಸಂಕಲ್ಪಗಳಲ್ಲಿ, ಭಾವನೆಗಳಲ್ಲಿ ಗುಣಮಟ್ಟ, ಈ ಭಾವನೆಗಳಲ್ಲಿ ಗುಣಮಟ್ಟ ಜಾಸ್ತಿ ಆಗಿಬಿಟ್ರೆ ಸ್ವಾಭಾವಿಕವಾಗಿ ವ್ಯಕ್ತಿತ್ವದ ಗುಣಮಟ್ಟನೂ ಜಾಸ್ತಿ ಆಗುತ್ತೆ. ಜೀವನದ ಇರುವಿಕೆ, ಜೀವನದ ಸುಖ, ಜೀವನದ ಗುರಿಯನ್ನು ಆನಂದವಾಗಿ ಅನುಭವಿಸುವಂಥ ವ್ಯವಸ್ಥೆಯನ್ನು ಬಾಬಾ ನಮಗೆ ಹೇಳಿಕೊಟ್ಟಿದ್ದಾರೆ. ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದು. ಮಾಡದೇ ಇರೋ ಬಾಬೋರ್ ಜವಾಬ್ದಾರ, ನಾನು ಜವಾಬ್ದಾರನ? ನಷ್ಟ ಯಾರಿಗೆ? ನನಗ, ಬಾಬೋರ್ಗ? ಯಾರಿಗೆ ನಷ್ಟ? ಆದ್ದರಿಂದ ಎರಡನೇದಾಗಿ ಭಾವನೆಗಳಲ್ಲಿ ಏಕಾಗ್ರತೆ, ಮೂರನೇದಾಗಿ ಇಚ್ಛೆಗಳಲ್ಲಿ ಏಕಾಗ್ರತೆ. ಎಷ್ಟು ಇಚ್ಛೆಗಳಿವೆ ನಮಗೆ? ಇಚ್ಛೆಗಳು ಮುಗಿಯೋದೇ ಇಲ್ಲ. ನಾನು ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡಬೇಕು, ನಾನು ಮಾಡಿದ್ದನ್ನು ಎಲ್ರಿಗೂ ಇಷ್ಟ ಆಗಬೇಕು, ನನ್ನ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ, ನಾನೇ ಇದನ್ನು ಮಾಡಬಲ್ಲೆ, ನನ್ನಷ್ಟು ಚೆನ್ನಾಗಿ ಕೋರ್ಸು ಯಾರಿಗೂ ಕೊಡಕ್ಕೆ ಬರಲ್ಲ, ನನ್ನಷ್ಟು ಚೆನ್ನಾಗಿ ಭಾಷಣ ಯಾರೂ ಮಾಡಲ್ಲ, ನನ್ನಷ್ಟು ಚೆನ್ನಾಗಿ ಅಡುಗೆ
ಯಾರಿಗೂ ಮಾಡೋಕ್ಕೆ ಬರಲ್ಲ. ಇಷ್ಟೆಲ್ಲ ಮಾಡಿದ್ರು ನಾನು ಒಂದೇ ಒಂದು ಶಬ್ದ ಹೇಳಿಲ್ವಲ್ಲ, ಒಂದೇ ಒಂದು ಶಬ್ದ ಅನಿಸ್ತಾ ಫೇಲ್. ನಿರೀಕ್ಷೆಗಳು. ಒಬ್ಬ ಭಿಕ್ಷಕನಿಗೆ 99 ರೂಪಾಯಿದು ಒಂದು ಗಂಟು ಕೊಟ್ಟುಬಿಟ್ರೆ 99 ರೂಪಾಯಿ ಖರ್ಚು ಮಾಡಲ್ಲ ಅವನು. ಅದಕ್ಕೆ 1 ರೂಪಾಯಿ ಹಾಕ್ಬಿಟ್ಟು ಗಂಟು ಕಟ್ಟಿಡ್ತಾನೆ, 100 ರೂಪಾಯಿ ಮಾಡಿಡ್ತಾನೆ. ಪ್ರಪಂಚದಲ್ಲಿ ಎಲ್ಲ ಇದೇ ವೇಗ ಇರೋದು. ಗಂಟು ಮಾಡಬೇಕು, ಗಂಟು ಮಾಡಬೇಕು, ಗಂಟು ಮಾಡಬೇಕು, ತಲತಲಾಂತರ ದುಡಿದೆ ತಿನ್ನಬೇಕು, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು. ಈ ವೇಗದಲ್ಲಿ ಹೋಗ್ತಾ ಇದೆ. ಎಷ್ಟು ಆಸೆಗಳಿರ್ಬೇಕು ಅವ್ರಿಗೆ. ನಮಗೆ ಬಾಬಾ ಅವ್ರು ಹೇಳ್ತಾರೆ ಟೋಟಲಿ ಆಪೋಸಿಟ್, 180 ಡಿಗ್ರಿ ಆಪೋಸಿಟ್. ಇಚ್ಛಾ ಮಾತ್ರ ವಿದ್ಯೆ ಇಟ್ಕೋಬೇಕು ಮಗು. ನೀನು ಯಾವುದರಲ್ಲೂ ಇಚ್ಛೆ ಇಡಂಗಿಲ್ಲ. ತಿನ್ನೋದಲ್ಲಿ, ಕುಡಿಯೋದಲ್ಲಿ, ಮಹಿಮೆ ಕೇಳೋದ್ರಲ್ಲಿ ಯಾವುದರಲ್ಲೂ ಇಚ್ಛೆ ಇಟ್ಕೊಳಂಗಿಲ್ಲ. ನನಗೆ ಒಳಗಡೆ ಬಯಕೆಗಳು ಬೇಕಾದಷ್ಟಿವೆ. ಇಚ್ಛೆಗಳಲ್ಲಿ ಏಕಾಗ್ರತೆ ಅಂದರೆ ಬಾಬೋರವರು ಏನು ಹೇಳಿದ್ದಾರೆ ಆ ಮಟ್ಟ ತಲುಪೋದು. ಇಚ್ಛಾ ಮಾತ್ರ ಅವಿದ್ಯಾ ಮಟ್ಟವನ್ನು ತಲುಪೋದು. ಇಚ್ಛಾ ಮಾತ್ರ ಅವಿದ್ಯಾ ಅಂದರೆ ಎಷ್ಟು ಎತ್ತರವಾದ ಮಟ್ಟ ಅಂದರೆ ಇಚ್ಛೆಗಳು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋ ಮಟ್ಟ ಅದು. ಇಚ್ಛೆಗಳು ಬೇಡ ಅನ್ನೋ ಮಟ್ಟ ಅಲ್ಲ. ಇಚ್ಛೆಗಳು ಅಂದರೆ ಅವಿದ್ಯಾ, ಗೊತ್ತೇ ಇಲ್ಲ ನನಗೆ ಅವ್ಯವೋ ಏನು ಅಂತ. ಎಂಥ ಹೈಯೆಸ್ಟ್ ಸ್ಟೇಜ್ ಅದು. ಅದು ಇಚ್ಛೆಗಳಲ್ಲಿ ಏಕಾಗ್ರತೆ. ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಬೇಕು 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 ಅನಿಸ್ತದಲ್ಲ, ನನ್ನ ಮನಸ್ಸು ಬೇಡ್ತದಲ್ಲ, ನಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುವ. ಮತ್ತೆ ಅಷ್ಟೆಲ್ಲ ಮಾಡಿದ್ದೀನಿ, ನಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಯಾವಾಗ? ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೆಲ್ಲ ನಾವು ಬದುಕಿರೋದು, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಬದುಕಿರೋದು. ನಮ್ಮ ಎಲ್ಲ ಸೇವೆ, ನಾವು ಮಾಡುವಂಥ ಎಲ್ಲ ಕೆಲಸಗಳು, ನಾವು ಮಾಡುವಂಥ ಎಲ್ಲ ಸಂಕಲ್ಪಗಳು, ನಮ್ಮಿಂದ ಬರುವಂಥ ಎಲ್ಲ ಭಾವನೆಗಳು ಬಾಬರವರಿಗೆ ಮೀಸಲಿರಬೇಕಷ್ಟೇ, ಮನುಷ್ಯರಿಗಲ್ಲ. ನಾವು ಮನುಷ್ಯರಿಗೆ ಅಂತ ತಿಳ್ಕೊಂಡಿದ್ರೆ ಅಲ್ಲಿ ನಿರೀಕ್ಷೆ ಹುಟ್ಟುತ್ತೆ. ಯಾಕೆಂದ್ರೆ ನಾವು ಬೇಡ್ತಾ ಇರೋದು ಮನುಷ್ಯರಿಂದ. ಬಾಬರಿಂದ ಬೇಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಬಾಬರು. ನಾನು ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಬಾಬರಿಂದ ಬೇಡಲ್ಲ, ನಾವು ಮನುಷ್ಯರಿಂದ ಬೇಡುವಂಥ ಹೀನ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನಾವು ಹೀನ ಸ್ಥಿತಿ ಅಲ್ವ ಮತ್ತೆ ಇದು? ಮನುಷ್ಯರಿಂದ ಬೇಡ್ತಾ ಇದ್ದೀವಿ. ಭಕ್ತರು ದೇವತೆಗಳನ್ನಾದರೂ ಬೇಡ್ತಾರೆ, ನಾವು ಮನುಷ್ಯರಿಂದ ಬೇಡೋದು. ಒಂದು 4 ಒಳ್ಳೆ ಮಾತು ಹೇಳಿದ್ರೆ ಏನಾಗ್ಬಿಡುತ್ತೆ? ಒಂದು 5 ನಿಮಿಷ ನಮ್ಮ ಹೆಸರು ತೊಗೊಂಡ್ರೆ ಏನಾಗ್ಬಿಡುತ್ತೆ? ವೇದಿಕೆ ಮೇಲೆ ಕುರ್ಚಿ ಹಾಕಿ ಕೂರಿಸಿದ್ರೆ ಏನು ಗಂಟುಟ್ಟೋಗುತ್ತೆ? ಜ್ಯೋತಿ ಬೆಳೆಸ್ಬೇಕಾದ್ರೆ ನನ್ನ ಹೆಸರು ಕರೆದ್ರೆ ಏನು ಗಂಟು ಹೋಗ್ಬಿಡುತ್ತೆ? ಭಾಷಣ ಮಾಡೋಕೆ ಒಂದು 10 ನಿಮಿಷ ಮೈಕ್ ಕೊಟ್ಬಿಟ್ರೆ ಏನು ಗಂಟುಟ್ಟೋಗುತ್ತೆ? ಎರಡ ನಮ್ಮ ನಿರೀಕ್ಷೆಗಳು ನಿಲ್ಲದೇ ಇಲ್ಲ. ನಿರೀಕ್ಷೆಗಳು ಪ್ರತಿ ಹಂತದಲ್ಲಿ ನಿರೀಕ್ಷೆ ಇಟ್ಕೊಳ್ಳೋದು. ನಿರೀಕ್ಷೆ ಮಟ್ಟ ಸಿಗದೇ ಇರುವಾಗ ನಿರಾಸೆ ಅನುಭವಿಸೋದು. ನಿರಾಸೆ ಅನುಭವಿಸಿದ್ರೆ ಪುರುಷಾರ್ಥದ ಸ್ಟೇಜು ಡೌನ್ ಡೌನ್ ಡೌನ್, ಪ್ರತಿನಿತ್ಯ ಡೌನ್, ಲೀಕೇಜ್, ವೇಸ್ಟೇಜ್. ಯೋಗ ಮಾಡೋದು, ನಿರೀಕ್ಷೆ ಇಟ್ಕೊಳ್ಳೋದು, ಯೋಗ ಮಾಡೋದು, ನಿರೀಕ್ಷೆ ಸಿಗದೇ ಇರೋದು, ಒಂದಕ್ಕೊಂದು ಹೋಲಿಕೆನೇ ಇಲ್ಲ. ಬಾಬಾ ಹೇಳ್ತಾರೆ, ಇವೆಲ್ಲ ಯಾಕೆ ಸುಮ್ಮನೆ ತಲೆಬಿಸಿ ಮಾಡ್ಕೊತೀರಾ? ಇಚ್ಛಾ ಮಾತ್ರ ಮಾವಿದ್ದೆ ಆಗ್ಬಿಡು, ಬೆಸ್ಟ್. ಹೇಳ್ಕೊ ನಿನಗೆ ನೀನು, ನನಗೆ ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ, ಏನು ಬೇಡಪ್ಪ ನನಗೆ, ಬಾಬಾ ಒಂದೇ ಸಾಕು. ಹೇಳ್ಕೊಳ್ಳೋದು, ಬಾಬಾ ನೀನು ಒಬ್ಬನೇ ಇದ್ದರೆ ಸಾಕು, ಮೇರಾ ಬಾಬಾ ಸಾಕು, ನನಗಿನ್ನೇನು ಬೇಡ. ಆದರೆ ಒಳಗಡೆ ಬೈಕ್ಗಳಿವೆ, ಇವನ್ನ ತೆಗೆದುಹಾಕಬೇಕು. ಹಾಗಂತ ಜೀವನದಲ್ಲಿ ಗುರಿನೇ ಇಟ್ಕೋಬಾರ್ದು, ಇಚ್ಛೆನೇ ಇಟ್ಕೋಬಾರ್ದು. ಆಗಲ್ಲ. ನನ್ನ ಪುರುಷಾರ್ಥಕ್ಕೆ ಅಡ್ಡಿ ಮಾಡುವಂಥ ಇಚ್ಛೆಗಳು ಬೇಡ. ಯಾಕೆಂದರೆ ಸಂಸಾರದಲ್ಲಿರುವಂಥವರಿಗೆ, ವ್ಯವಹಾರ ಮಾಡುವಂಥವರಿಗೆ ಕೆಲವು ಮಟ್ಟದಲ್ಲಿ
ಇಚ್ಛೆಗಳಿರಬೇಕಾಗತ್ತೆ. ಸಕಾರಾತ್ಮಕ ಇಚ್ಛೆಗಳು ಅಂತ ಇವೆ. ಯೋಗ ಮಾಡಬೇಕು ಅಂತ ಅನ್ಸೋದು ಒಂದು ಇಚ್ಛೆನೇ, ಮುರಳಿ ಕೇಳಬೇಕು ಅಂತ ಅನ್ಸೋದು ಒಂದು ಇಚ್ಛೆನೇ. ಆ ಇಚ್ಛೆನೇ ಬಿಟ್ಬಿಟ್ರೆ ಹಂಗೆ. ನನ್ನ ಪುರುಷಾರ್ಥಕ್ಕೆ ಬೇಕಾದಂಥ ಎಲ್ಲ ಇಚ್ಛೆಗಳನ್ನು ನಾನು ಹೇಗೆ ಬೇಕೋ ಹಾಗೆ ನಿಭಾಯಿಸಬೇಕು ಅಷ್ಟೇ. ಒಳಗಡೆ ಇರುವಂಥ ಬಯಕೆಗಳನ್ನು ನಿಲ್ಲಿಸ್ಬಿಡ್ಬೇಕು ಒನ್ಸ್ ಆ್ಯಂಡ್ ಫಾರ್ ಆಲ್. ನನಗೆ ಇದಿದ್ರೆ ಸಾಕು, ಅದಿಲ್ಲದೆ ಇದ್ರೆ ಪರವಾಗಿಲ್ಲ, ಇದಿರಲಿ ಸಾಕು. ಇದಿದೆಯಲ್ಲ, ಅವು 4 ಕೊಡದೇ ಇದ್ರೆ ಪರವಾಗಿಲ್ಲ, ನನಗೆ ಇದೊಂದು ಕೊಟ್ಬಿಟ್ರೆ ಸಾಕು. ನನಗೆ ಆಸೆ. ಬ್ರಾಹ್ಮಣ ಜೀವನದಲ್ಲಿ ಇದೇ ನಮಗೆ ತೊಡಕು, ಭಾಳ ಮುಖ್ಯವಾಗಿರೋದು ಏಕಾಗ್ರತೆಗೆ. ಆದ್ದರಿಂದ ಏಕಾಗ್ರತೆಗೆ ಇವೆಲ್ಲ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸಂಪೂರ್ಣ ಏಕಾಗ್ರತೆಯಿಂದ ಯೋಗ ಮಾಡಬೇಕು. ಬಾಬರವರು ಯೋಗದಲ್ಲಿ ನಮ್ಗೆ ಏನು ಬೇಕೋ ಎಲ್ಲನೂ ಕೊಡ್ತಾರೆ. ಭಗವಂತನಿಂದ ಸಿಗದೇ ಇರತಕ್ಕಂಥದ್ದು ಏನೂ ಇಲ್ಲ. ಅಪ್ರಾಪ್ತಿ ಅನ್ನುವಂಥದ್ದು ನನ್ನ ಜೀವನದಲ್ಲಿ ಸಂಗಮ ಯುಗದಲ್ಲಿಯೇ ಇಲ್ಲ ಅಂದ್ಬಿಡ್ಬೇಕು ನಾವು. ಅಲ್ಲಲ್ಲ, ಅಲ್ಲಿ ಅಪ್ರಾಪ್ತಿ ಶಬ್ದವೇ ಇಲ್ಲ. ಎಲ್ಲ ಪ್ರಾಪ್ತಿಗಳು ನನಗೆ ಸಿಕ್ಬಿಟ್ಟಿದೆ ಅಂತ ನನಗೆ ಬಾಬುರಿಂದ ಮಾತ್ರ ಅನುಭವ ಮಾಡೋಕ್ಕೆ ಸಾಧ್ಯ. ಅಂತ ಅನುಭವ ಮಾಡೋಣ, ಚೆನ್ನಾಗಿ ಯೋಗ ಮಾಡೋಣ. ಈಗ ನೆಕ್ಸ್ಟ್ 1/2 ಅವರ್ ಯೋಗ ಇದೆಯಲ್ಲ, 1/2 ಅವರ್ ಯೋಗದಲ್ಲಿ ತುಂಬ ನಿಧಾನವಾಗಿ ಆಲೋಚನೆ ಮಾಡಬೇಕು. ಒಂದೊಂದೇ ಸಂಕಲ್ಪ, ಒಂದೇ ಸಂಕಲ್ಪದಲ್ಲಿ ಎಷ್ಟು ಹೊತ್ತು ಇರೋಕ್ಕಾಗುತ್ತೋ ಅಷ್ಟು ಹೊತ್ತು. ಇದೇನು ಮಂತ್ರ ಎಲ್ಲ ಹೇಳ್ಕೊಳ್ಳೋಕ್ಕೆ, ಒಳಗಡೆ ನನಗೆ ನಾನು ಹೇಳ್ಕೋಬೇಕು ಮತ್ತು ಅದನ್ನು ಅನುಭವ ಮಾಡಬೇಕು ಮತ್ತು ಮಧ್ಯ ಗ್ಯಾಪ್ ಕೊಡಬೇಕು, ಸೈಲೆನ್ಸ್. ನಾನು ಆತ್ಮ, ನಾನು ಆತ್ಮ ಅಂದ ತಕ್ಷಣ ಒಳಗಡೆ ಹೊಟ್ಟೋಗ್ಬಿಡ್ಬೇಕು ನನ್ನ ಬುದ್ಧಿಯೆಲ್ಲ. ಎಲ್ಲಿದ್ದೀನಿ? ಒಳಗಡೆ ಕೂತಿದ್ದೀನಲ್ಲ, ಆತ್ಮ. ಹೇಗಿದ್ದೀನಿ ನಾನು? ಶಾಂತವಾಗಿದ್ದೀನಿ. ನನ್ನ ಶಾಂತಿನ ಎಲ್ರಿಗೂ ಕೊಡ್ತಾ ಇದ್ದೀನಿ. ಶರೀರ ಎಲ್ಲ ಶೀತಲವಾಗಿಬಿಟ್ಟಿದೆ, ಎಲ್ಲ ಕರ್ಮೇಂದ್ರಿಯಗಳು ಶಾಂತವಾಗಿಬಿಟ್ಟಿವೆ, ಎಲ್ಲ ನನ್ನ ನಿಯಂತ್ರಣದಲ್ಲಿದೆ, ನನ್ನ ಮನಸ್ಸು ಏಕಾಗ್ರವಾಗಿಬಿಟ್ಟಿದೆ. ಹೀಗೆ ಅನುಭವ ಮಾಡಬೇಕು. ಒಂದೊಂದೇ ಸಂಕಲ್ಪ ನಮಗೆ ಸುಖ ತುಂಬಬೇಕು. ಸಿಮಿರು ಸಿಮಿರು ಸುಖ ಪಾವೋ. ಸ್ಮರಣೆ ಒಂದೊಂದೇ ಮಾಡಬೇಕು, ಸುಖ ಪಡಿಬೇಕು. ಓಕೆ, ಓಂ ಶಾಂತಿ.